ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಸೋಮವಾರದಂದು ಕೂಡಲ ಸಂಗಮದ ಪಂಚಮಶಾಲಿ ಪೀಠದ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ ಗ್ರಾಮಕ್ಕೆ ಆಗಮಿಸಿ ರಾಣಿ ಮಲ್ಲಮ್ಮನ ಮೂರ್ತಿ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲೆಯನ್ನು ಹಾಕಿ ಸೌದತ್ತಿ ರೋಡಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಯುವ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಶ್ರೀ ಸುನಿಲ್ ವರ್ಣೇಕರ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರೆಲ್ಲರೂ ಸೇರಿ ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿದರು. ಬೆಳವಡಿ ಗ್ರಾಮದ ಪ್ರಮುಖ ಹಿರಿಯರು ಯುವಕರು ಸೇರಿ ಶ್ರೀಗಳಿಗೆ ಅಭಿನಂದಿಸಿದರು. ತದನಂತರ ಬೆಳವಡಿ ಉತ್ಸವ 2026 ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಮುಖ್ಯಮಂತ್ರಿ ಬೆಳವಡಿಯ ಗ್ರಾಮಕ್ಕೆ ಬಂದಿಲ್ಲ, ಅದಕ್ಕೆ ನಿಮ್ಮ ಒತ್ತಡ ಏನು ಹೇಳ್ತಾರೆ ಅಂತ. ಬೆಳವಡಿ ಮಲ್ಲಮ್ಮನ ಪವಿತ್ರವಾಗಿರ್ತಕ್ಕಂಥ ಬೆಳವಡಿಯ ಮಹಾನಗರದಲ್ಲಿರ್ತಕ್ಕಂಥ ನಮ್ಮ ಶ್ರೀಪೀಠದ ಅಭಿಮಾನಿಶಾಲಿಗಳು, ಹೆಸರಾಂತ ಉದ್ಯಮಿದಾರಾಗಿರ್ತಕ್ಕಂಥ ನಮ್ಮ ಸುನಿಲ್ ವರ್ಣೇಕರ್ ಅವರ ಮನೆಗೆ ಇವತ್ತು ಬಂದಂಥ ಸಂದರ್ಭದಲ್ಲಿ, ಅವರ ಮನೆಗೆ ಪಾದಪೂಜೆಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಇಡೀ ಬೆಳವಡಿ ಗ್ರಾಮದ ಎಲ್ಲ ಹಿರಿಯರು, ಸಮಾಜ ಬಾಂಧವರು ಎಲ್ಲರೂ ಭೇಟಿಯಾಗಿದ್ದಾರೆ. ಭಾಳ ಸಂತೋಷ ಆಯಿತು. ಇವತ್ತೇ ಬೆಳವಡಿ ಉತ್ಸವಕ್ಕೆ ಒಂದು ರೀತಿ ಚಾಲನೆ ಸಿಕ್ಕಷ್ಟು ಸಂತೋಷ ಉಂಟಾಗಿದೆ. ಈ ಒಂದು ಬೆಳವಡಿ ಉತ್ಸವಕ್ಕೆ ರಾಷ್ಟ್ರ ಮತ್ತು ರಾಜ್ಯದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಬಂದು ಭಾಗವಹಿಸಿದ್ರಿಂದ ಸಹಜವಾಗಿಯೇ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬೆಳಕು ಚೆಲ್ಲಕ್ಕೆ ಅನುಕೂಲವಾಗಿದೆ. ರೀತಿಗೆ ಚೆನ್ನಮ್ಮ ಉತ್ಸವಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಚಾಲನೆ ಕೊಟ್ಟ ಪರಿಣಾಮ, ರಾಯಣ್ಣ ಸಂಗೊಳ್ಳಿ ಉತ್ಸವಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ ಪರಿಣಾಮ ಸ್ವಲ್ಪ ಮಟ್ಟಿಗೆ ಆ ಕ್ಷೇತ್ರ ಅಭಿವೃದ್ಧಿಗೊಳ್ತಾ ಇದೆ. ಹಾಗೆ ಇದುವರೆಗೂ ಬೆಳವಡಿ ಮಲ್ಲಮ್ಮನ ಉತ್ಸವಕ್ಕೆ ಕರ್ನಾಟಕ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಈ ಭಾಗದ ಮಲ್ಲಮ್ಮನ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, ಚೆನ್ನಮ್ಮ ರಾಯಣ್ಣನ ಅಭಿಮಾನಿಗಳಿಗೆ, ರಾಜ ಈಶಪ್ರಭು ಅಭಿಮಾನಿಗಳಿಗೆ, ಜನಪ್ರತಿನಿಧಿಗಳು ಎಲ್ಲರೂ ಕೂಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಅವರು ಸಹ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಾವ ರೀತಿ ತಾವು ಸಂಗೊಳ್ಳಿಯನ್ನು, ನಂದಗಡವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ, ಹೀಗೆ ನಾವು ಬೆಳವಡಿಯ ಮಲ್ಲಮ್ಮನ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುತ್ತಿದ್ದರೊಳಗೆ ನಾವು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕವಾಗಿ ನಮಗೆ ಒತ್ತಾಯ ಮಾಡ್ತೀವಿ. ಸುನಿಲ್ ವರ್ಣೇಕರ್ ಅವರು ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅದ್ರ ಕುರಿತು ಸ್ವಲ್ಪ ನಮ್ಮ ಬೆಳವಡಿ ಮಲ್ಲಮ್ಮನ ಇತಿಹಾಸ ಅದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಇತಿಹಾಸ. ಈ ನೆಲದಲ್ಲಿ ಮಹಾನ್ ರೈತ ವರ್ಗದ ನಾಯಕರು ಸಾಕಾರಗಳು ಜನ್ಮ ತಾಳಿರ್ತಕ್ಕಂಥದ್ದು ದೊಡ್ಡ ಪರಂಪರೆ ಬೆಳವಡಿಗಿದೆ. ಇಂಥ ಒಂದು ಬೆಳವಡಿ ಎನ್ನುವಂಥ ಊರಲ್ಲಿ ಇತ್ತೀಚಿನ ದಿನಗಳಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದ ಕೀರ್ತಿ ನಮ್ಮ ಸುನಿಲ್ ವರ್ಣೇಕರ್ ಅವರ ಸಹೋದರಿಗೆ ಸಲ್ಲತ್ತೆ ಅಂತ ತಪ್ಪಾಲಿಕ್ಕಿಲ್ಲ. ಎಲ್ಲಿಯೇ ಗೋಕರ್ಣ, ಎಲ್ಲಿಯೇ ಬೆಳವಡಿ. ಆ ಗೋಕರ್ಣದಿಂದ ಈ ಭಾಗಕ್ಕೆ ಒಂದು ಕಾಯಕವೇ ಕೈಲಾಸ ಎನ್ನುವಂಥ ತತ್ವವನ್ನು ಪಾಲಿಸಿ ಬೆಳ್ಳಿ ಬಂಗಾರದ ಉದ್ಯಮವನ್ನು ಆರಂಭ ಮಾಡಿ ಇವತ್ತು 4-5 ಕಡೆ ಶಾಖೆಗಳನ್ನು ಆರಂಭಿಸಿ ಅದರ ಮೂಲಕವಾಗಿ ಬೆಳವಡಿಯ ಊರು ರೀತಿ ಏನು ಆಭರಣಗಳ ಉದ್ಯಮಕ್ಕೂ ಸಹ ಒಂದು ಹೆಸರಾಗಿದೆ ಅನ್ನುವಂಥ ಮಟ್ಟಿಗೆ ನಮ್ಮ ಸುನಿಲ್ ವರ್ಣೇಕರ್ ಅವರ ಉದ್ಯಮ ಭಾಳ ದೊಡ್ಡ ಪ್ರಮಾಣದ ವಿಶ್ವವ್ಯಾಪಿಯಾಗಿ ಇವತ್ತು ಬೆಳೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಉಂಟು ಮಾಡಿದೆ. ಅವನ ನಿಷ್ಠೆ ಮತ್ತು ಅವನ ಕಾಯಕ ಪ್ರಜ್ಞೆ ಇವತ್ತು ಅವನು ಭಾಳ ಎತ್ತರಕ್ಕೆ ಕರ್ಕೊಂಡೋಗಿದೆ. ಅವನು ಕೇವಲ ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಮಾತ್ರವಲ್ಲ, ಅವನ ಮನಸ್ಸು ಸಹ ಗೋಲ್ಡ್ ಆಗಿದೆ ಅಂತ, ಬಂಗಾರದ ಮನಸ್ಸಿದೆ. ಬಂಗಾರದಂಥ ಮನಸ್ಸಿದ್ದ ಕಾರಣಕ್ಕೆ ಡಿಸೆಂಬರ್ 1ನೇ ತಾರೀಕು ನಡೆದಂಥ ರಿಸೆಪ್ಷನ್ ಆಗಿರ್ಬೋದು, ಅವನ ಮದುವೆ ಕಾರ್ಯಕ್ರಮ, ಡಿಸೆಂಬರ್ 4ನೇ ತಾರೀಕು ಆಗಿರ್ತಕ್ಕಂಥ ಬೆಳವಡಿಲಾಗಿರ್ತಕ್ಕಂಥ ಮದುವೆಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ ಮೂಲಕ ಜನರು ಹೇಳಕತ್ತಾರೆ, ಬಹುತೇಕ ನಮ್ಮ ಭಾಗದಲ್ಲಿ ಇಂಥ ಮದುವೆಯನ್ನು ಎಂದೂ ನೋಡಿಲ್ರಿ ಅಪ್ಪ ಅವರೇ, ಅಷ್ಟೊಂದು ಜನರ ಪ್ರೀತಿಯನ್ನು ಗಳಿಸಿನಪ್ಪ ಅಂತಂದರೆ ಅವನು ಕೇವಲ ಗೋಲ್ಡ್ ಬಿಸ್ನೆಸ್ ಅಷ್ಟೇ ಇಲ್ಲ, ಅವನ ಮನಸ್ಸು ಬಂಗಾರದ ಮನಸ್ಸಾಗಿದೆ. ಜಗದ್ಗುರು ಶ್ರೀ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಜಗದ್ಗುರು ಶ್ರೀ ಶ್ರೀ ಒಂದು ನಮ್ಮ ಉದ್ಯಮಿಗಳಾದಂಥ ನಿಮ್ಮೆಲ್ಲರ ಅತ್ತು ಮೆಚ್ಚಿನ ಒಂದು ವರ್ಣೇಕರ್ ಬಂಧುಗಳ ಮನೆಗೆ ಪೂಜ್ಯ ಶ್ರೀಗಳು ಭೇಟಿ ಕೊಟ್ಟಿದ್ದು, ಭೇಟಿಯ ಉದ್ದೇಶ ಸುನಿಲ್ ವರ್ಣೇಕರ್ ಅವರ ವಿವಾಹ ಮಹೋತ್ಸವಕ್ಕೆ ಪೂಜ್ಯ ಶ್ರೀಗಳು ಬರಬೇಕಾಗಿಲ್ಲ. ಸಾಕಷ್ಟು ಕಡೆ ಕಾರ್ಯಕ್ರಮಗಳಿರೋದರಿಂದ
ಒಂದು ಎಲ್ಲ ಗುರು ಹಿರಿಯರು ಕೂಡಿ ಒಂದು ಮಲ್ಲಮ್ಮ ಉತ್ಸವಕ್ಕೆ ಒಂದು ಮಲತಾಯಿ ಧೋರಣೆ ಮಾಡ್ದಂಗೆ ಎಲ್ಲರೂ ನಿಂತ್ಕೊಂಡು ಒಂದು ಬೆಳವಡಿ ಊರಿನ ಹುಡುಗರಾಗಲಿ ಯಾರೋ ಹಿರಿಯರಾಗಲಿ ಯಾವುದೇ ರೀತಿಯಾದಂಥ ಒಂದು ಭೇದ ಭಾವ ಇಲ್ಲದ ಒಂದು ಮಲ್ಲಮ್ಮ ನಮ್ಮವಳು ಅಂದ್ರೆ ನಮ್ಗಷ್ಟ ಅಂತಲ್ಲ, ಒಂದು ಭಾರತ ದೇಶಕ್ಕೆ ಸೀಮಿತ ಇದ್ದವ್ರು. ಆ ಬೆಳವಡಿ ಮಲ್ಲಮ್ಮಗೆ ಯಾವುದೇ ರೀತಿಯಾದ ಮಲತಾಯಿ ಧೋರಣೆ ಮಾಡದೇ ಇರ್ತಕ್ಕಂಥ ನಾವೆಲ್ಲರೂ ಊರಿನವ್ರು ಒಕ್ಕಟ್ಟಾಗಿ ಒಂದು ಮಲ್ಲಮ್ಮ ತಾಯಿ ಉತ್ಸವ ಮಾಡಕ್ಕೆ ನಾವು ಒಂದಾದಿಪ್ಪ ಅಂದ್ರೆ ಯಾವ ಅಧಿಕಾರಿಗಳು ನಮ್ಮ ಮುಂದೆ ತಡೆಯಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ಅಷ್ಟು ಒಕ್ಕಟ್ಟಾಗಿದ್ದಪ್ಪ ಅಂದ್ರೆ ಬೇಕಾದ ಅಧಿಕಾರಿ ನಾವು ಕರ್ಸ್ಬೋದು. ಯಾಕಂದ್ರೆ 2 ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ, ಎಲ್ಲರೂ ಕೂಡ ಮಾಡಿದ್ವಿ, ನಿಮ್ಗೆ ಅದು ಗೊತ್ತೈತಿ. ಅವಾಗ ಇನ್ನೂ ಅವಾಗ ಎಲ್ಲ ಆಗೈತಿ. ಆದ್ರೆ ಅದೇನೈತಿ ಮತ್ತು ಏನೈತೆ ಮಲ್ಲಮ್ಮ ವಿಷಯ ಬಂದಾಗ ಎಲ್ಲರೂ ಒಂದು ಹಿಂದೇಟಾಕ ಅಂತೀರಿ. ಅದ್ರ ಸಂಬಂಧ ಒಂದು ಮಲ್ಲಮ್ಮ ತಾಯಿ ನಮ್ಮ ಮನೆಯೊಳಗೆ ಅಂದ್ಕೊಂಡು ಒಂದು ಈಗ ಬರ್ತಕ್ಕಂಥ ಒಂದು ಉತ್ಸವ ಒಳಗೆ ಯಾವುದೇ ರೀತಿಯಾದ ಭೇದ ಭಾವ ಆಗಿದ್ದನ್ನು ನಾವು ನೋಡದೆ ಒಂದು ಮುಂದೆ ನುಗ್ಗಿದ್ವಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನ ಒಳಗೆ ಇದಕ್ಕಿಂತ ಹೆಚ್ಚಿನ ರೀತಿ ಒಳಗೆ ಒಂದು ಉತ್ಸವ ಮಾಡ್ತಾರೆ. ಅದು